ಹಲೋ, ನಮಸ್ಕಾರ ಸ್ನೇಹಿತರೆ. ಈ ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ 24 ಗುಂಟೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ, ವಿಲೇಜ್ ಅಟ್ಯಾಚ್ಮೆಂಟೇ ಇರುವಂತಹ ಈ ಜಾಗ ತುಂಬ ಚೆನ್ನಾಗಿದೆ. ಇಲ್ಲಿ ಅಕ್ಕಪಕ್ಕ ಎಲ್ಲ ನಿಮಗೆ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಇವರೊಬ್ಬರು ಸದ್ಯಕ್ಕೆ ಮಾಡಿಲ್ಲ. ಇವರು ಮೊದಲು ಕಲ್ಟಿವೇಷನ್ ಮಾಡ್ತಾಯಿದ್ರು. ಆರಾಮಾಗಿ ನಿಮಗೆ ಬಸ್ ರೂಟು ದಾರಿ ವಿಲೇಜ್, ಆ ವಿಲೇಜಿಂದ ನಿಮ್ಗೆ ಇದೊಂದು 50 ಮೀಟ್ರ್ ಆಗುತ್ತೆ ಜಮೀನಿಗೆ. ಗೌರ್ಮೆಂಟ್ ದಾರಿ ಇದೆ. ನೆಕ್ಸ್ಟು ಸೈಟ್ಗಳು ಹಂಚಿದ್ದಾರೆ. ಆ ಸೈಟ್ ರೋಡು ಕೂಡ ಇದಕ್ಕೆ ಹೋಗುತ್ತೆ. ನಾವು ಯಾವುದೇ ಜಮೀನು ಮೇಲೂ ಹೋಗೋಷ್ಟಿಲ್ಲ ಸ್ನೇಹಿತರೆ. ಯಾಕೆಂತಂದ್ರೆ ನಮಗೆಲ್ಲ ರೋಡೆಲ್ಲ ಕ್ಲಿಯರಾಗಿದೆ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಜಾಗ ಮಾತ್ರ ನೋಡಿ, ವಿಲೇಜ್ ಅಟ್ಯಾಚ್ಮೆಂಟು, ನಮಗೆ ದಾರಿಗೆ ತೊಂದರೆ ಇಲ್ಲ, ಯಾರು ಜಮೀನಲ್ಲಿ ಹೋಗೋಂಗಿಲ್ಲ. ಪಕ್ಕದಲ್ಲೇ ಡೈರಿ ಕೂಡ ಇದೆ. ನಾವಿಲ್ಲಿ ಕಲ್ಟಿವೇಷನ್ ಬೇಕಾದ್ರೂ ಮಾಡ್ಬೋದು. ಮುಂದಕ್ಕೆ ಇದನ್ನು ಸೈಟ್ಗೂ ಕೂಡ ನಾವು ಕನ್ವರ್ಷನ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನಿಮಗೆ ಟೌನಿಂದ ಇದು 7 ಕಿಲೋಮೀಟ್ರ್ ಆಗುತ್ತೆ. ಸುತ್ತಮುತ್ತ ಎಲ್ಲ ರನ್ನಿಂಗ್ ಕಲ್ಟಿವೇಷನ್ ಮಾಡಿದ್ದಾರೆ, ಒಳ್ಳೆ ತೋಟಗಳು ಮಾಡಿದ್ದಾರೆ. ಜಾಗ ಮಾತ್ರ ತುಂಬ ಅದ್ಭುತವಾಗಿದೆ ನೋಡಿ. ನಾವು ಕೂಡ ಇಲ್ಲೊಂದು ಫಾರ್ಮ್ ಹೌಸ್ ಮಾಡ್ಕೊಂಡು ಆರಾಮಾಗಿರ್ಬೋದು ಸ್ನೇಹಿತರೆ. ಇವರು 1 ಎಕರೆ 24 ಗುಂಟೆಗೆ ಟೋಟಲ್ಲು 56 ಲಕ್ಷ ಹೇಳ್ತಾಯಿದ್ದಾರೆ. ಇವರು ಇದರಲ್ಲಿ ಜಾಸ್ತಿ ಏನು ಬಿಡೋದಿಲ್ಲ ಸ್ನೇಹಿತರೆ, ಸ್ವಲ್ಪನೇ ಬಿಟ್ಟರೆ ಇವರಷ್ಟೇ, ಜಾಸ್ತಿ ಏನು ಇವರು ಬಿಡೋದಿಲ್ಲ ನಿಮಗೆ. ಯಾಕೆಂದರೆ ಊರು ಅಟ್ಯಾಚ್ಮೆಂಟು ನಮ್ಗೆ ಈ ಥರ ಜಾಗಗಳು ಸಿಗೋದು ತುಂಬ ಕಷ್ಟ ಇದೆ ಸ್ನೇಹಿತರೆ. ನಾವಿಲ್ಲೊಂದು ಬೋರ್ ಹಾಕ್ಸ್ಕೊಂಡು ಆರಾಮಾಗಿ ನಾವಿಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ವಿಲೇಜ್ ನಿಯರ್ ಇರೋದ್ರಿಂದ ನಮಗೆ ಲೇಬರ್ಗಳ ಪ್ರಾಬ್ಲಮ್ಮು ಇಲ್ಲ. ಇದು ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಜಾಗ. ಬೆಂಗಳೂರಿಗೆ 150 ಆಗುತ್ತೆ, ಮೈಸೂರಿಗೆ 90 ಕಿಲೋಮೀಟ್ರ್ಗಳಾಗುತ್ತೆ. ನಾವು ಈ ಜಾಗದಲ್ಲಿ ಒಳ್ಳೆ ತೋಟ, ಸಾವಯವ ಕೃಷಿ ಮಾಡ್ಕೊಂಡು ಒಳ್ಳೆ ತೋಟ ಮಾಡಿದ್ರೆ ತುಂಬ ಅದ್ಭುತವಾಗಿರುತ್ತೆ. ನಾವಿಲ್ಲಿ ಯಾವ ಗಿಡ ಬೇಕಾದ್ರೂ ನೀವು ಹಾಕಿ, ಅಷ್ಟು ಚೆನ್ನಾಗಿ ಬರುತ್ತೆ ಜಾಗ, ಅಷ್ಟು ಸೂಪರಾಗಿದೆ. ಇದು ನಮಗೆ ಹೇಳ್ತೀರಲ್ಲ, ಅಡಿಕೆ, ತೆಂಗು, ಮಾವು, ನೇರಳೆ, ಸಪೋಟ, ದಾಳಿಂಬೆ, ಈ ಥರ ನಾನಾ ರೀತಿಯ ಗಿಡಗಳನ್ನ ಹಾಕಿ ಸಾವಯವ ಕೃಷಿ ಮಾಡಿಕೊಂಡು ಮಿಶ್ರ ಬೆಳೆಗಳನ್ನ ನಾವು ಈ ಥರ ತೋಟ ಮಾಡಿಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಊರ ಹತ್ರ ಇರೋದ್ರಿಂದ ನಮಗೆ ಯಾವುದೇ ರೀತಿಗೂ ತೊಂದರೆ ಇಲ್ಲ, ಟ್ರಾನ್ಸ್ಪೋರ್ಟ್ಗೂ ತೊಂದರೆ ಇಲ್ಲ. ಯಾಕೆಂದರೆ ನಾವು ಏನೇ ಬೆಳೆದ್ರೂ ಇವತ್ತು ಎಲ್ಲರೂ ಬಂದು ನಮ್ಮ ಜಮೀನಿನಲ್ಲಿ ಖರೀದಿ ಮಾಡ್ಕೊಂಡು ಹೋಗ್ತಾರೆ. ನಾವು ತಗೊಳ್ಬೇಕಾದ ಪ್ರಮೇಯ ಕೂಡ ಇಲ್ಲ ಸ್ನೇಹಿತರೆ. ಇವತ್ತು ನಾವೇನಂತ ನಮ್ಮ ಆರೋಗ್ಯ ದೃಷ್ಟಿಯಿಂದನೂ ಕೂಡ ನಾವು ಇಲ್ಲಿ ವ್ಯವಸಾಯ ಮಾಡಬೇಕು. ಮನುಷ್ಯನ ಆರೋಗ್ಯಕ್ಕೆ ಏನು ಬೇಕು ಬೇಡ, ನಮಗೆ ಯಾವುದು ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಸರ್ಚ್ ಮಾಡಿದ್ರೆ ಪ್ರತಿಯೊಂದು ಕೂಡ ಅದರಲ್ಲಿ ಇರೋಂಥದ್ದೆಲ್ಲ ಕೂಡ ಬರ್ತವೆ, ಯಾವ್ಯಾವ ಹಣ್ಣಲ್ಲಿ ಏನೇನಿದೆ ಅಂತ. ಇವತ್ತು ಸುಮಾರು ಜನಗಳು ಈಗ ಮತ್ತೆ ಕೂಡ ನೋಡ್ತಾಯಿದ್ದೀವಿ, ಸಣ್ಣ ಮಕ್ಕಳಿಗೆಲ್ಲ ತಿರ್ಗಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದ್ದಾವೆ ನೋಡಿ. ಇಂಥ ಪ್ರಮೇಯ ಇದೆ. ಇವಾಗ ಎಷ್ಟೋ ಜನಗಳು ತಲೆ ಸುತ್ತಿ ಬಿಡ್ತಾ ಇದ್ದಾರೆ. ಏನು ರೀಸನ್ ಅಂತೂ ಗೊತ್ತಾಯ್ತಿಲ್ಲ. ಈಗ ನಾವು ತಿನ್ನೋ ಆಹಾರ ಪದ್ಧತಿನ ಫಸ್ಟ್ ನಾವು ಚೇಂಜ್ ಮಾಡ್ಕೋಬೇಕು. ಆದಷ್ಟು ನಾವು ಸಾವಯವ ಬೆಳೆ ಬೆಳಿಬೇಕು. 4 ಜನಕ್ಕೆ ಆರೋಗ್ಯದ ದೃಷ್ಟಿಗೆ ತರಬೇಕು ಸ್ನೇಹಿತರೆ. ಟಿ ವಿ, ಮೊಬೈಲು ನಾವು ಉಪಯೋಗಿಸೋ ಅಡುಗೆ ಎಣ್ಣೆ ಆಗಿರ್ಬೋದು, ಪ್ರತಿಯೊಂದು ಕೂಡ ಬೆಳೆಯುವಂಥ ಪದಾರ್ಥಗಳಿಗೂ ಕೂಡ ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆಯೋದ್ರಿಂದ ಸ್ವಲ್ಪನೇ ನಾವು ವಿಷ ಸೇವನೆ ಮಾಡೋದ್ರಿಂದ ಇವೆಲ್ಲ ಆಗುತ್ತೆ. ನಾವು ಸ್ವಲ್ಪನಾದ್ರು ಸಾವಯವ ಕೃಷಿ ಮಾಡಿ ಸ್ವಲ್ಪನಾದ್ರು ಮನುಷ್ಯನ ಆರೋಗ್ಯದ ಕಡೆ ಗಮನ ಹರಿಸ್ಬೇಕು ಅಂತ ನಮ್ಮ ಆಸೆ, ಅಷ್ಟೇನೇನಿಲ್ಲ. ನಾವಿಲ್ಲಿ ಆರಾಮಾಗಿ ಹಸು ಸಾಗಾಣಿಕೆ, ಕೋಳಿ ಸಾಗಾಣಿಕೆ ಕೂಡ ಮಾಡ್ಕೋಬೋದು. ಯಾಕೆಂದರೆ ಡೈರಿ ನಿಯರ್ ಇದೆ. 4 ಹಸು ಸಾಕಿದ್ರು ಸಾಕಿಲ್ಲಿ ಒಬ್ಬ ಮನುಷ್ಯನ ಜೀವನ ಸಾಕ್ಬೋದು ನೋಡಿ. ವಿಲೇಜೆಲ್ಲ ಹತ್ರ ಇದ್ದಾವೆ. ಆರಾಮಾಗಿ ನಾವಿಲ್ಲಿ ಹಸುಗಳು ಸಾಕ್ಕೊಂಡ್ರೆ ಪಕ್ಕದಲ್ಲೇ ಡೈರಿ ಇದೆ. 2 ಹೆಜ್ಜೆ ನಡ್ಕೊಂಡೋದ್ರೆ ಡೈರಿ, ನಾವು ಬಸ್ಲಿ ಇಳಿದ್ರೆ 2 ಹೆಜ್ಜೆ ನಡೆದ್ರೆ ಜಮೀನು. ಎಂತಹ ಆಪರ್ಚುನಿಟಿ ಅಂತಂದರೆ ನಮಗೆ ಎಲ್ಲ ಕಡೆ ಈ ಥರ ಆಫರ್ಗಳು ಸಿಗೋಲ್ಲ, ಕೆಲವೊಂದು ಕಡೆ ಮಾತ್ರ ಸಿಗ್ತವೆ.
ತುಂಬ ಅದ್ಭುತವಾಗಿದೆ ಸ್ನೇಹಿತರೆ. ನಾವು ಏನಾದರೂ ಮುಂದಿನ ಫ್ಯೂಚರ್ ಮಕ್ಕಳಿಗೋಸ್ಕರ ನಾವು ಇದನ್ನು ಮಾಡ್ಕೋಬೇಕು. ನಮಗೋಸ್ಕರನೂ ಅಷ್ಟೇ, ನಾವು ಬಂದು ಆರಾಮಾಗಿ 2 ದಿನ ಇದ್ದು ಒಳ್ಳೆ ಗಾಳಿ, ಒಳ್ಳೆಯ ವಾತಾವರಣ ಪ್ರತಿಯೊಂದನ್ನು ಕೂಡ ನಾವು ತಗೋಬೇಕು. ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ವಯಸ್ಸು ಆಯ್ತಾ ಅವನ ಶಕ್ತಿ ಕೂಡ ಕ್ಷೀಣಿಸುತ್ತೆ. ನಾವು ಹೊರಗಡೆ ಬೆಂಗಳೂರಾಗಲಿ ಬೇರೆ ಕಡೆ ಎಲ್ಲೇ ಆದ್ರೂ ನಾವು ಏನಾಗುತ್ತೆ ಅಂತಂದರೆ, ನಾವಲ್ಲಿ ಗಾಡಿ ಎಲ್ಲಿ ಹೆವಿ ವೆಹಿಕಲ್, ಅಷ್ಟು ವೆಹಿಕಲ್ಗಳ ಗಾಳಿ ಎಲ್ಲಿ ಹೋಗುತ್ತೆ ಹೊಗೆ, ಅದರಿಂದ ಮನುಷ್ಯನಿಗೆ ಅನಾರೋಗ್ಯ ಕಾಡುತ್ತೆ. ಏಜ್ ಇರೋದಂಕ ಎಲ್ಲ ತಡ್ಕೊತೀವಿ, ಬಟ್ ನಮ್ಗೆ ಸ್ವಲ್ಪ ಏಜ್ ಕಡಿಮೆ ಆಯ್ತಾ ಯಾವುದು ಕೂಡ ತಡ್ಕೊಳಕ್ಕಾಗಲ್ಲ. ನಾವು ಆಸ್ಪತ್ರೆಗೆ ನಾವು ದಂಡ ಹಾಕೋ ಬದಲು ಇವತ್ತಿಂದ ನಾವು ಆರೋಗ್ಯದ ಕಡೆ ಗಮನ ಕೊಟ್ಟು ಒಳ್ಳೆ ತೋಟ ಮಾಡಿ ಅಲ್ಲಿ ನಾವು ವ್ಯವಸಾಯ ಮಾಡಿದ್ರೆ ತುಂಬ ಅದ್ಭುತವಾಗಿರುತ್ತೆ. ಬೇಕಾಗಿರೋ ಹಣ್ಣಿನ ಗಿಡಗಳು ಪ್ರತಿಯೊಬ್ಬರಿಗೂ ಆಸೆ ಆಕಾಂಕ್ಷೆ ಪ್ರತಿಯೊಂದು ಇರುತ್ತೆ, ಅದನ್ನು ಈಡೇರಿಸ್ಕೋಬೋದು. ಇವತ್ತು ಈ ಬಜೆಟು ವಿಲೇಜ್ ಹತ್ರ ಜಾಸ್ತಿ ಅಲ್ಲ ಸ್ನೇಹಿತರೆ. ನೋಡಿ, ಅಕ್ಕಪಕ್ಕ 2 ಕಡೆ ಇದು ಸುತ್ತಮುತ್ತ ಎಲ್ಲ ನಿಮಗೆ ರನ್ನಿಂಗ್ ಕಲ್ಟಿವೇಷನ್ನೇ. ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ನಾವಿಲ್ಲಿ ಆರಾಮಾಗಿ ಒಳ್ಳೆಯದು. ಇದು ದಾರಿ ಏನೂ ಅಲ್ಲ, ಇಲ್ಲಿ ಯಾರು ತಿರುಗಾಡ್ತಾ ಇಲ್ಲ, ಅದಕ್ಕೆ ಇವರು ಇದು ಮಾಡ್ಕೊಂಡಿದ್ದಾರೆ ಅಷ್ಟೇ ಇಲ್ಲಿ. ಆಮೇಲೆ ಅದಕ್ಕೆ ಬೇರೆ ಕನ್ಫ್ಯೂಸ್ ಮಾಡ್ಕೊಬೇಡಿ, ಏನು ಸರ್ ಮಧ್ಯೆ ದಾರಿ ಹೋಗಿದೆ ಏನು ಅಂತ. ಯಾವುದೇ ಜಾಗದಲ್ಲಿ ಯಾರು ಇಲ್ಲ ಅಂತಂದರೆ ಜನ ಹತ್ರ ಆಗಲಿ ಅಂದ್ಬಿಟ್ಟು ತಿರುಗಾಡ್ತಾ ಇರ್ತಾರೆ. ನಾವು ನಮ್ಮ ಜಮೀನಲ್ಲಿ ಆರಾಮಾಗಿ ಫೆನ್ಸಿಂಗ್ ಹಾಕ್ಕೊಂಡು ಆರಾಮಾಗಿ ವ್ಯವಸಾಯ ಮಾಡಿದ್ರೆ ಯಾರು ಕೂಡ ಎಂಟ್ರಿ ಆಗಲ್ಲ ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪಲಿ. ಎಷ್ಟೋ ಜನಗಳು ಹುಡುಕ್ತಾ ಇರ್ತಾರೆ, ಅಂಥವ್ರಿಗೆಲ್ಲ ತುಂಬ ಅನುಕೂಲ ಆಗುತ್ತೆ, ತುಂಬ ಸಹಾಯ ಕೂಡ ಆಗುತ್ತೆ. ನಾವು ನಿಮ್ಮಿಂದ ಏನಂತಂದರೆ, ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಹುಡುಕೋರಿಗೆ ತುಂಬ ಅನುಕೂಲ ಆಗುತ್ತೆ. ಎಷ್ಟೋ ಜನ ಹತ್ರ ನನಗೆ ಊರ ಹತ್ರನೇ ಬೇಕು ಅನ್ನೋರಿಗೆ ಇದು ತುಂಬ ಅನುಕೂಲಕರವಾಗಿದೆ. ಇವತ್ತು ಈ ರೇಟೇನು ಜಾಸ್ತಿ ಅಲ್ಲವೇ ಅಲ್ಲ. ಇವತ್ತು ಎಲ್ಲ ಕಡೆ ನೋಡ್ರೆ 50-60 ಅಂತಾರೆ. ವಿಲೇಜ್ಗಳ ಹತ್ರ ತುಂಬ ಕಡಿಮೆಗಿದೆ, ಸಸ್ತವಾಗಿದೆ ರೈಟ್ ಇದು. ಬೇಗ ಬನ್ನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.